ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇದು ಒಂದು ಇಯರಿಂಗ್ಸ್ ಲಾಸ್ಟ್ ವೀಕ್ ತೊಗೊಂಡೆ ನಾನು. ಇಯರಿಂಗ್ಸು ಸ್ವಲ್ಪ ಇನ್ನೂ ಬೇರೆ ಬೇರೆ ತೊಗೊಂಡ್ವಿ. ನಾನು ಜುಮ್ಕಿ ಟೈಪ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಬಟ್ ಏನೇನೋ ಡಿಸೈಡ್ ಮಾಡಿ ಏನೇನೋ ಡಿಸೈನ್ ನೋಡಿ ಏನೋ ಆಗೋಯ್ತದು. ಲಾಸ್ಟಲ್ಲಿ ಈ ಥರ ಇಯರಿಂಗ್ಸ್ ತೊಗೊಂಡೆ ಫ್ರೆಂಡ್ಸ್. ತುಂಬ ಜಾಸ್ತಿನೇ ಪರ್ಚೇಸ್ ಮಾಡಿದೆ ಅಂದ್ಕೋತೀನಿ. ಒಂದು ತೊಗೊಳಕ್ಕೆ ಹೋಗಿ ಜಾಸ್ತಿನೇ ತೊಗೊಂಡೆ. ಯಾವ್ಯಾವುದು ಏನೇನು ತೊಗೊಂಡಿದ್ದೀನಿ ಅಂತ ಈ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹೊಸ್ದಾಗಿ ತೊಗೊಂಡ್ವಿ. ಮತ್ತು ನಮ್ಮ ಅಮ್ಮಗೆ ಒಂದು ಬ್ರಾಸ್ಲೆಟ್ಟು, ಅದು ಬಂದುಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ, ಸಿಲ್ವರು ಕಳೆದೋಗಿತ್ತಲ್ವ, ಸೇಮ್ ಅದೇ ಡಿಸೈನಲ್ಲೇ, ಬಟ್ ವೆಯ್ಟ್ ಸ್ವಲ್ಪ ಕಮ್ಮಿ ಇರೋದು ತೊಗೊಂಡ್ವಿ. 1,12,000 ಸಮಥಿಂಗ್ ಆಯಿತು. ಜಿ ಎಸ್ ಟಿ ಮತ್ತು ವೇಸ್ಟೇಜು ಕೂಲಿ ಎಲ್ಲ ಸೇರಿಸ್ಬಿಟ್ಟು. ನೋಡಿ, ಇದೊಂದು ನಮ್ಮ ಅಮ್ಮದು ರಿಂಗು, ಇದು ಸಿಲ್ವರ್ ರಿಂಗು. ಇನ್ನು ಇದು ಪಾಪುದು, ಇದು ನಂದು ರಿಂಗು. ಮತ್ತು ಇದು ಪಾಪು ಚೈನು. ಮತ್ತು ಇದರಲ್ಲಿ ಪಾಪುದು ರಿಂಗ್ಸ್ ಇದು 4. ಮತ್ತು ಇದು ಪಾಪುದು ಕಾಲ್ಗೆಜ್ಜೆ ಮತ್ತು ಕೈವಳೆ, ಇದು ಕಾಲ್ಗೆಜ್ಜೆ. ಇನ್ನೊಂದು ಜೊತೆ ಇದೆ ಹೊಸದು, ಅದು ರಿಟರ್ನ್ ಮಾಡಬೇಕು, ಅದಿಟ್ಟಿಲ್ಲ. ಮತ್ತು ಇದು ನಂದು ಒಂದು ಜೊತೆ ಕಾಲ್ಗೆಜ್ಜೆ, ಇದೊಂದು ಜೊತೆ ಕಾಲ್ಗೆಜ್ಜೆ. ಇನ್ನೊಂದು ಬಂದುಬಿಟ್ಟು ಇನ್ನೂ 2 ರಿಂಗು ಈ ಥರದ್ರಲ್ಲಿ ನಮ್ಮ ಅಮ್ಮ ಏನೋ ಎಮರ್ಜೆನ್ಸಿ ಅಂತೇಳ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಇಷ್ಟಿದೆ ಫ್ರೆಂಡ್ಸ್. ಮುಂಚೆ ಕಳೆದೋಗಿದ್ದು ಇದೇ ಥರ ಓಲೆ ಗ್ರೀನ್ ಸ್ಟೋನು, ಸ್ವಲ್ಪ ಚಿಕ್ಕದು. ಅದೇ ಥರ ತೊಗೊಂಡ್ವಿ. ಏನೋ ಬೇರೆ ತೊಗೊಳ್ಳೋಣ ಅಂತ ಹೋದೆ ಡಿಸೈನಲ್ಲಿ, ಬಟ್ ಅಲ್ಲಿ ಹೋದಾಗ ಗೊತ್ತಿಲ್ವಾ, ಚೇಂಜ್ ಆಗುತ್ತೆ, ಒಂದೇ ಥರ ಇರಲ್ಲ ಮನಸ್ಸುಗಳು. ಯಾಕಂದರೆ ನಾವು ಹೋಗಿ ನೋಡಿದಾಗ ಎಲ್ಲ ತುಂಬ ವೆರೈಟೀಸ್ ಇರುತ್ತೆ, ಯಾವ್ದು ತೊಗೊಳ್ಳಿ ಅಂತ. ಅದಕ್ಕೆ ನಮ್ಮಮ್ಮ ಇದೇ ತೊಗೋ, ಚೆನ್ನಾಗಿದೆ ಅಂತೇಳಿ ತೊಗೊಂಡ್ರು. ಚೆನ್ನಾಗಿದೆ ಫ್ರೆಂಡ್ಸ್. ಏನಕ್ಕಪ್ಪ ಇದು ಪೂಜೆ ಮಾಡಿದ್ದೀನಿ ಅಂದರೆ, ಯಾವತ್ತೂ ಕಳೆದೋಗಬಾರ್ದು, ಅದೊಂದು ಹೊಸದಾಗಿ ತೊಗೊಂಬಂದಿರೋದು ಪೂಜೆ ಮಾಡಿರಲಿಲ್ಲ. ಸರಿ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡಿದೆ ಫ್ರೆಂಡ್ಸ್. ಇಷ್ಟು ಪೂಜೆ ಮಾಡಿದ್ದೀನಿ. ಕಳೆದೋಗಿರೋದು ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಸಿಗುತ್ತೆ ಅನ್ನೋದೊಂದು ನಂಬಿಕೆ, ಒಂದು ಕಡೆ ಸಿಗಲ್ಲ ಅನ್ನೋದೊಂದು. ಸ್ಟ್ರಾಂಗಾಗಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ ಫ್ರೆಂಡ್ಸ್, ದೇವ್ರ ದಯೆಯಿಂದ. ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ಮ ಹತ್ರ ಜಲ್ಸಿರೋದು. ಫ್ರೆಂಡ್ಸ್, ಮತ್ತೆ ಇದು ಲಾಂಗ್ ಅಂತ ಹೇಳಿ ಒಂದು ಸ್ಟವ್ ತೊಗೊಂಡ್ವಿ. ಎಮರ್ಜೆನ್ಸಿ ಇದು ತುಂಬ ಚೆನ್ನಾಗಿದೆ, ಬಟ್ ಹಳೇದಿದೆ, ಅದು ಬಂದು ಫ್ಯೂಸ್ ಹೋಗಿತ್ತು. ಅದು ಪ್ರೆಸ್ಟೀಜ್ ಏನೋ ಇದೆ, ಅದು ಏನಕ್ಕೆ ಮತ್ತೆ ರಿಪೇರಿ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಇದು ತೊಗೊಂಡ್ವಿ ಹೊಸದು. ಇದು ಕೂಡ ನಾನು ಪೂಜೆ ಮಾಡಿದೆ ಇವತ್ತು. ನೆಕ್ಸ್ಟ್ ಸ್ಯಾಟರ್ಡೇ ಲಾಗ್. ಇದು ಬಂದು ಟೆಂಪಲ್ಗೆ ಹೋದ್ವಿ. ಮಾರ್ನಿಂಗಿಂದ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮಾಡಿಕೊಂಡು ಎಲ್ಲ ಕೆಲಸಗಳು ಅಂದರೆ ಹೇಳೋದಿನ್ನೇನೋ ಮಾರ್ನಿಂಗಿಂದ ಈವ್ನಿಂಗ್ ತನಕ ಇನ್ನೇನು ಮನೇಲಿ ಕೆಲಸ ಇರೋದು, ಪಾಪ ಬೇರೆ ಇದೆಯಲ್ವ. ನಮ್ಮ ಹಸ್ಬೆಂಡ್ ಕೂಡ ಕ್ರಿಕೆಟ್ಗೆ ಹೋಗಿ ಮಧ್ಯಾಹ್ನನೇ ಬಂದರು, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು, ಲಾಗೇನು ಮಾಡೋಕ್ಕೋಗಿಲ್ಲ. ಇದು ಬಂದು ಸ್ಯಾಟರ್ಡೇ ಈವ್ನಿಂಗು. ಎಲ್ಲಾದರೂ ಹೊರಗಡೆ ಹೋಗೋಣ, ನೀವು ಮಾತ್ರ ಹೋಗಿ ಬಂದಿದ್ದೀರಾ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗಿಲ್ಲ ಪಾಪನ ಅಂತ ಹೇಳ್ತಾಯಿದ್ದೆ. ಅಷ್ಟರಲ್ಲಿ ಈ ಸರಿ ಆಚೆ ಹೋಗೋಣ, ಎಲ್ಲಿಗೆ ಹೋಗ್ಬೇಕಂತ ನಾವು ಡಿಸೈಡೇ ಮಾಡಿಲ್ಲ, ಬಟ್ ಹೋಗ್ತಾಯಿದ್ವಿ ಬೈಕಲ್ಲಿ. ಹೋಗ್ತಾ ಟೆಂಪಲ್ ಹೋಗೋಣ ಅಂತ ಹೇಳಿದ್ರು. ಟೆಂಪಲ್ ಹೋಗೋ ಮೂಡಲಿಲ್ಲ ಅಂತ ಹೇಳಿದೆ. ಸರಿ ಅಂತ ಸುಮ್ಮನೆ ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಟೆಂಪಲ್ಗೆ ಹೋದ್ವಿ. ಟೆಂಪಲ್ ಹೋದ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು, ತುಂಬ ಖುಷಿನೂ ಆಯಿತು, ಸ್ವಲ್ಪ ಮನಸ್ಸಿನ ಭಾರ ಎಲ್ಲ ಇಳ್ದಂಗೆ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ ಚೆನ್ನಾಗಿ ಆಟಾಡ್ತಾ ಇದ್ದಾಳೆ, ಪ್ರಸಾದ ಎಲ್ಲ ತಿನ್ಕೊಂಬಂದ್ಲು, ಚೆನ್ನಾಗಿ ಆಟಾಡ್ತಾ ಇದ್ಲು ಜಾಲಿಯಾಗಿ. ಮತ್ತು ಅಲ್ಲಿಂದ ನೆಕ್ಸ್ಟ್ ವಿಶಾಲ್ಗೆ ಹೋದ್ವಿ. ವಿಶಾಲಲ್ಲಿ ಸ್ವಲ್ಪ ಡಸ್ಟ್ಬಿನ್ ತೊಗೋಬೇಕಾಗಿತ್ತು, ಬೇರೆನೂ ತೊಗೊಳೋದಿರಲಿಲ್ಲ. ಡಸ್ಟ್ಬಿನ್ ತೊಗೊಂಡು ಯಾವಾಗೇ ನಾವು ಇದು ವಿಶಾಲ್ಗೆ ಹೋದರೆ ಪಾಪುಗೆ ಡ್ರೆಸ್ ತೊಗೋತೀನಿ, ಬಟ್ ಚೀಪ್ ಆ್ಯಂಡ್ ಬೆಸ್ಟಾಗಿ ಚೆನ್ನಾಗಿರುತ್ತೆ ಡ್ರೆಸ್ಗಳು ಡೈಲಿ ವೇರ್ಗೆ. ಹಾಗಾಗಿ ನಾನು ಡ್ರೆಸ್ಸು ತೊಗೊಂಡೆ. ಯಾವುದಂತ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಆಚೆ ಬಂದು ಸ್ವೀಟ್ ಕಾರ್ನ್ ತಿನ್ನೋಣ ಅಂತೇಳಿ ಬಂದ್ವಿ. ಅವರು ಸ್ವೀಟ್ ಕಾರ್ನ್ ತೊಗೊಂಡ್ರು, ನಾನು ಸ್ವಲ್ಪ ಮಸಾಲ ಹಾಕಿ ಸ್ಪೈಸಿಯಾಗಿ ತೊಗೊಂಡೆ. ಸ್ಪೈಸಿಯಾಗಿರೋದು ಬೇಡ ಅಂತ ಹೇಳ್ಬಿಟ್ಟು ಅದು ಕೊಡೋಕೆ ಹೋದರೆ ಅವಳು ತಿಂದಿಲ್ಲ, ಅವ್ರ ಅಪ್ಪಗೆ ತಿನ್ನಿಸ್ತಾ ಇದ್ದಾಳೆ. ನೀನು ತಿನ್ನು ಮಗಳೇ ಅಂತ ಹೇಳಿದ್ರು. ಇಲ್ಲ, ನಾನು ತಿನ್ನಿಸ್ತೀನಿ ಅಂತ ತಿಂತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಸ್ಪೂನ್ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾಳೆ ನೋಡಿ, ಈ ಏಜಲ್ಲೇ ತುಂಬ ಚೆನ್ನಾಗಿ ಹಿಡ್ಕೋತಾಳೆ ಸ್ಪೂನೆಲ್ಲ. ನೋಡಿ ತುಂಬ ಖುಷಿ ಆಯಿತು. ಅವ್ರ ಅಪ್ಪಗಂತೂ ಕೋಟಿ ಸಿಕ್ಕಿರೋವಷ್ಟು ಖುಷಿ ಆಯಿತು ಮಗಳು ತಿನ್ಸೋದು ನೋಡಿ.
ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಹೋಯಿತು ಇವತ್ತಿನ ದಿನ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದೇ ನಾನು ಡ್ರೆಸ್ ತೊಗೊಂಡಿದ್ದು. ಇದು ಒಂದು ನೆಕ್ಸ್ಟ್ ಇನ್ನೊಂದು ವೈಟು ಪಿಂಕು ಮತ್ತು ಗ್ರೀನು ಮಿಕ್ಸ್ ಇದೆ ಫ್ಲವರು. ಇದು ಪ್ಯಾಂಟ್ ಶರ್ಟ್ ಚೆನ್ನಾಗಿದೆ. ಮನೆಗೆ ಬಂದಮೇಲೆ ನೋಡಿ ಯಾವ ಥರ ಹಿಂಗೆ ನಡೀತಾ ಇದ್ದಾಳೆ. ಕೈ ತಿರ್ಗಿಸ್ಕೊಂಡು ನಡೆಯೋದು, ಸುತ್ತೋದು, ಇಷ್ಟು ಆಟ ಆಡ್ತಾಳೆ ಗೊತ್ತಾ ಫ್ರೆಂಡ್ಸ್, ಹಿಡಿಯೋದಕ್ಕೆ ಆಗಲ್ಲ ಅಷ್ಟು ಆಟ ಆಡ್ತಾಳೆ. ಮತ್ತು ಅದರಲ್ಲಿ ಹೋಗಿ ಡಸ್ಟ್ಬಿನ್ನಲ್ಲಿ ಹೋಗಿ ಸ್ಲಿಪ್ಪರ್ ಹಾಕೋದು. ಅವಳಿಗೆ ಒಂದು ಸ್ಲಿಪ್ಪರ್ ತೊಗೊಂಡೆ, ಮತ್ತು ಅಮ್ಮದು ಒಂದು ಸ್ಲಿಪ್ಪರ್ ತೊಗೊಂಡ್ರು. ಹೋಗಿ ಆ ಸ್ಲಿಪ್ಪರ್ ಹಾಕೋದು, ಎತ್ತಿ ನೋಡೋದು, ಅದನ್ನು ಹೊಸದಲ್ವ ಹಾಗಾಗಿ ಇಟ್ಕೊಂಡು ಆಟಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಆಟಾಡ್ತಿದ್ದಾಳೆ. ಮತ್ತು ಒಂದು ಗಾಡಿ ತೊಗೊಂಡಿದ್ವಿ ಫ್ರೆಂಡ್ಸ್, ಅವಳಿಗೆ ತೊಗೊಂಡಿದ್ದ ದಿನವೇ ತೊಗೊಂಬಂದ್ವಿ ಮನೆಗೆ. ಅದನ್ನು ಕೂಡ ಪೂಜೆ ಮಾಡಿದೆ ಫ್ರೈಡೇ. ಅದ್ರ ಮೇಲೂ ಕುತ್ಕೊಳ್ಳೋಕೆ ಹೋಗಿ 2 ಸರಿ ಬಿದ್ಲು ಅಂದರೆ ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸ್ ಆಗಿ ಸ್ವಲ್ಪ ಹಾಗೆ ವಾಲ್ಕೊಂಬಿಟ್ಲು. ಹಾಗಾಗಿ ಭಯ ಬಂದುಬಿಡ್ತು. ಇವಾಗ ನೋಡಿ ಎದ್ದು ಕುತ್ಕೊಂಡಪ್ಪ ಅದ್ರ ಮೇಲೆ ಎಷ್ಟು ಆಟ ಆಡ್ತಾಳೆ ಅಂತ, ತುಂಬಾ ಹಿಡಿಯೋದಕ್ಕೆ ಆಗಲ್ಲ. ಇವತ್ತು ಬಂದುಬಿಟ್ಟು ಅದೇನೋ ಕುತ್ಕೋಬೇಕಂತೇಳಿ ಕುತ್ಕೊಂಡು ಟ್ರೈ ಮಾಡಿದ್ಲು. ಅವಳೇ ಕುತ್ಕೊಂಡ್ಲಿ ಅಂತೇಳಿ ಸುಮ್ಮನೆ ಇದ್ವಿ. ಮತ್ತು ಬೀಳ್ತಾಳಂತ ಭಯ ಇದ್ದರೆ ಅವಳು ಹತ್ತೋದೇ ಇಲ್ಲ ಗಾಡಿ ಮೇಲೆ. ಅದಕ್ಕೆ ಸ್ವಲ್ಪ ಅವಳೇ ಕುತ್ಕೊಂಡ್ಲಲ್ವ, ಹಾಗಾಗಿ ನಾವು ಸ್ವಲ್ಪ ಅವಳಿಗೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ವಿ. ನೆಕ್ಸ್ಟ್ ಸಂಡೇ ಲಾಗ್ ಅಂದರೆ ಬೆಳಗ್ಗೆನೇ ಟಿಫನ್ ಮಾಡಿದ್ವಿ. ಟಿಫನ್ ಅಂದರೆ ಮೊಸರನ್ನ ಮಾಡಿಕೊಟ್ಟೆ. ನನಗೆ ನೈಟ್ ಮಾಡಿದ್ದು ವೆಜಿಟೇಬಲ್ ರೈಸ್ ಹಾಗೆ ಇತ್ತು ಸ್ವಲ್ಪ, ಅದು ನಾನು ತಿಂದ್ಕೊಂಡೆ. ಪಾಪುಗೆ ಲೆಮನ್ ರೈಸ್ ಮಾಡಿಕೊಟ್ಟೆ ಸಪ್ರೇಟಾಗಿ. ಅವಳಂತೂ ತಿಂದಿಲ್ಲ ಫ್ರೆಂಡ್ಸ್. ಅವ್ರ ಅಪ್ಪಗೆ ತಿನ್ನಿಸೋದು, ಗೊಂಬೆಗೆ ತಿನ್ನಿಸೋದು, ಮತ್ತು ಆ ಗಾಡಿಗೆ ತಿನ್ನಿಸೋದು, ಆ ಬೈಕಿಗೆ ತಿನ್ನಿಸೋದು, ಅದೆಲ್ಲ ಮಾಡ್ತಾಯಿದ್ಲು. ಅದೆಲ್ಲ ಆದಮೇಲೆ ಎಲ್ಲ ಚೆಲ್ಬಿಟ್ಟಿದ್ಲು. ಮತ್ತು ನಮ್ಮ ಹಸ್ಬೆಂಡು ನಮ್ಮ ಅಮ್ಮ ಬಂದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಕಸ ಎಲ್ಲ ಗುಡಿಸ್ಕೊಟ್ರು ಪಾಪ. ಮತ್ತು ಪಾಪುಗೆ ಬೇರೆ ರೆಡಿ ಮಾಡಿದೆ ಕ್ಯಾರೆಟ್ ರೈಸು, ಅದು ತಿನ್ನಿಸೋದಕ್ಕೆ ಎಷ್ಟು ಟ್ರೈ ಮಾಡಿದ್ವಿ ಅಂದರೆ ಅವಳು ತಿಂದೇ ಇಲ್ಲ ಫ್ರೆಂಡ್ಸ್. ನೀರು ಕುಡಿಸಿದ್ರು ತಿಂದಿಲ್ಲ, ಮತ್ತು ಏನೇನೋ ಆಟ ಆಡ್ಸ್ಕೊಂಡು ತಿನ್ಸೋಕೆ ಹೋದ್ರೂ ತಿಂದಿಲ್ಲ. ತುಂಬ ಆಟ ಮಾಡ್ತಾಳೆ ಫ್ರೆಂಡ್ಸ್. ಅವರೆಲ್ಲ ಕಸ ಗುಡಿಸಿ ಹಾಗೆ ಎಲ್ಲ ಮುಗೀತು ಕೆಲಸ, ಆದರೂ ಕೂಡ ಅವಳೇನೋ ತಿಂದಿಲ್ಲ. ಎಷ್ಟು ಆಟ ಆಡ್ತಾಳೆ ಅಂದರೆ ನೋಡಿ, ಕಿರಿಸ್ತಾಳೆ ಜಾಸ್ತಿ, ಪೂ ಅಂತ ಉಗಿತಾಳೆ. ಬೇಡ ಅಂತ ಕೈ ತೋರಿಸ್ತಾಳೆ. ಮತ್ತು ನಾನು ತಿನ್ಸಾಯ್ತು, ಸರಿ ನಾನು ತಿನ್ನಿಸ್ತೀನಿ ಇರು ನಾನು ಟ್ರೈ ಮಾಡ್ತೀನಿ ಅಂತೇಳಿ ನಮ್ಮ ಅಮ್ಮ ಬಂದರು. ಅವರು ಕೈಲಂತೂ ತಿನ್ನಲೇ ಇಲ್ಲ. ಹೇಗೆಲ್ಲ ಆಡ್ತಾಳೆ ನೋಡಿ ಫ್ರೆಂಡ್ಸ್. ಮಧ್ಯಾಹ್ನ ಆಯಿತು ಹಾಗೆ ಆಟ ಆಡ್ತಾ. ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ರೆಡಿ ಮಾಡಿದೆ. ಆ ರೈಸ್ ಒಳಗಡೆ ನಾನು ಮೊಟ್ಟೆನ ಚೆನ್ನಾಗಿ ವಾಶ್ ಮಾಡಿ ಹಾಕಿದೆ. ಚೆನ್ನಾಗಿ ಬಂತು ಫ್ರೆಂಡ್ಸ್. ಇನ್ನೂ ಅದು ಒಡೆದ್ಬಿಟ್ಟು ಎಲ್ಲ ಸ್ಪ್ರೆಡ್ ಆಗಿಲ್ಲ. ಪಾತ್ರೆ ಅಂತೂ ಬೆಳಗ್ಗೆಯಿಂದ 4-5 ಸರಿ ಪಾತ್ರೆ ವಾಶ್ ಮಾಡಿದ್ದೀನಿ. ಪಾತ್ರೆ ವಾಶ್ ಮಾಡೋದಂದರೆ ತುಂಬಾ ಕಷ್ಟ. ಯಾಕಂದರೆ ಯಾವಾಗ ಹೋಗಿ ವಾಶ್ ಮಾಡ್ತಾನೆ ಇರಬೇಕು. ಅದು ಒಂದು ಪಾತ್ರೆ ಸ್ಟ್ಯಾಂಡು ನನ್ನ ಕ್ಲೀನ್ ಮಾಡಿಟ್ಟಿದ್ದೀನಿ, ಇನ್ನೂ ಯಾವುದನ್ನು ಅರೇಂಜ್ ಮಾಡಿಲ್ಲ. ಗ್ಯಾಸ್ ಕೂಡ ಕ್ಲೀನ್ ಮಾಡಿಕೊಂಡೆ. ಊಟ ಎಲ್ಲ ರೆಡಿ ಆಯಿತು. ಹಾಕ್ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ ಅಂತ ಹೇಳಿದರು. ಮಸಾಲೆ ಏನೂ ಜಾಸ್ತಿ ಹಾಕಿಲ್ಲ, ನಾರ್ಮಲ್ ಸಾಂಬಾರೇ ಮಾಡಿದೆ. ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಹೀರೆಕಾಯಿ ಸಾಂಬಾರು ಚೆನ್ನಾಗಿದೆ ಹೇಳಿದ್ರು. ಮತ್ತು ಕಾಫಿ ಮಾಡೋದಕ್ಕೆ ಹಾಲು ಕಾಯಿಟ್ಟಿದ್ದೀನಿ. ಮತ್ತು ನಾವು ರೌಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೆ ವಾಶ್ ಮಾಡಿ. ಅಮ್ಮ ನಿನ್ನೂ ತೋರಿಸ್ಲಾ ನೋಡಿ, ಪಾಪ ಕೂಡ ರೆಡಿಯಾಗಿದ್ದಾರೆ. ಹೇ ನೈಫಲ್ಲಿ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಸರಿ ಅಲ್ಲಿಡು ಬಾಕ್ಸಲ್ಲಿ ಹಾಕೋಗು. ಬಾಕ್ಸಲ್ಲಿ ಹಾಕೋಗುಮ್ಮ, ಬಾಕ್ಸಲ್ಲಿ ಹಾಕೋಗು. ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ಪಾರ್ಕಿಗೆ ಕರ್ಕೊಂಬಂದ್ವಿ ಪಾಪನ. ಪಾರ್ಕಲ್ಲಂತೂ ಸಖತ್ತಾಗಿ ವಾಕ್ ಮಾಡಿದ್ಲು ಫ್ರೆಂಡ್ಸ್. ಓಡ್ತಾಳೆ, ವಾಕ್ ಮಾಡೋದ್ರಲ್ಲಿ ರನ್ನಿಂಗ್ ರೇಸಲ್ಲಿ ಓಡ್ತಾಳೆ. ಮತ್ತು ಜಾರಬಂಡಿ ಆಡಿದ್ಲು. ತುಂಬಾ ಬರ್ತಾನೆ ಇಲ್ಲ ಅಲ್ಲಿಂದ. ತುಂಬ ಆಟ ಆಡಿದ್ಲು. ಮತ್ತು ಇದು ಎಕ್ಕದ ಗಿಡ ಫ್ರೆಂಡ್ಸ್, ಅದರಲ್ಲಿ ಮೊಗ್ಗಿರುತ್ತಲ್ವ, ಅದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಪಟ್ ಅಂತ ಅನ್ನುತ್ತೆ. ನಾವು ಚಿಕ್ಕ ಏಜಲ್ಲಿ ಜಾಸ್ತಿ ಅದು ಮಾಡ್ತಾಯಿದ್ವಿ. ಅದು ನೆನಪಾಯಿತು, ಅಲ್ಲೊಂದು ವೀಡಿಯೋ ಎತ್ಕೊಳ್ಳಿ ಅಂತೇಳಿ ಅಲ್ಲಿ ಇಟ್ಕೊಂಡೆ. ಮತ್ತು ಅಲ್ಲಿಂದ ನಾವು ಶಾಪಿಂಗ್ ಹೋದ್ವಿ. ಬೇರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಂಗೆ ಚಿಕನ್ ಶಾಪ್ಗೆ ಹೋದ್ವಿ. ಮನೆ ಹತ್ರನೇ ಇದೆ ಚಿಕನ್ ಶಾಪ್ಗೆ. ನಾವು ಆ ರೈಸ್ ತೊಗೊಬರೋಣ ಅಂತ ಹೋಗಿದ್ವಿ ಫಸ್ಟು ಅಂಗಡಿಗೆ. ಆ ರೈಸ್ ಬಿಟ್ಬಿಟ್ಟು ಬೇರೆ ಏನೋ ತೊಗೊಂಡ್ವಿ. ಬಟ್ ಮನೆಗೆ ಬೇಕಾಗಿರೋದು ತೊಗೊಂಡ್ವಿ. ಅದೆಲ್ಲ ತೊಗೊಂಡು ಈ ವೀಕಲ್ಲಿ ಬೇಡ ಚಿಕನ್ ಅಂದ್ಕೊಂಡಿದ್ವಿ, ಏನೋ ನಾನ್ ವೆಜ್. ಬಟ್ ಅದು ಮನ್ಸು ಕೇಳಿಲ್ಲ, ಸಂಡೇ ಅಂದ್ರೇ ಕಬಾಬ್ ಮಾಡ್ತಾ ಇದ್ದಾರೆ. ಚಿಕನ್ ತೊಗೊಂಡ್ವಿ. ಚಿಕನ್ ತೊಗೊಂಡಾದ್ಮೇಲೆ ಇಲ್ಲೊಂದು ಕೋಳಿ ಇದೆ ನೋಡಿ, ಅದು ನಿಂತ್ಕೊಳ್ಳೋದಕ್ಕೂ ಅದು ಜಾಗ ಇಲ್ಲ. ಅಷ್ಟು ಅಡುಗೆ ಎಲ್ಲ ನಿಂದೆ ನಾವು
ಈ ವೀಕು ಯಾವುದು ಬೇಡ ನಾನ್ ವೆಜ್ಜು ಅಂತ ಡಿಸೈಡ್ ಮಾಡಿದ್ವಿ. ಹೆಂಗೆ ಚಿಕನ್ ತೊಗೊಂಬಂದೆ ಅಮ್ಮ? ಸಂಡೇ ಬೇಡ ಅಂತ ಹೇಳಿದ್ದು. ಸಂಡೇ ಏನಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡೆ. ಮೊನ್ನೆ ತಾನೇ ಡಿಸೈಡ್ ಮಾಡಿದ್ವಲ್ಲ ಫ್ರೈಡೇ, ಅಮ್ಮ ಬೇಡ ಇಂದ ವೀಕು ಅಂತ. ಅದೇ ಮೊನ್ನೆ ಡಿಸೈಡ್ ಮಾಡಿದ್ವಿ. ಆ ವೀಕಲ್ಲಿ ಸಂಡೇ ಆಲ್ರೆಡಿ ಮುಗ್ದೋಯ್ತು, ಅದಕ್ಕೆ ಪ್ಲಾನ್ ಮಾಡಿದ್ವಿ. ಫ್ರೈಡೇ ಅಂದರೆ ಸಾಟರ್ಡೆ ಸಂಡೇ ಇವಾಗೇ ಬಂದಿರೋದು. ಹೆಂಗೆ ಮುಗ್ದೋಯ್ತು? ಸಂಡೇನೇ ಫಸ್ಟ್ ಬರೋದು ವೀಕಲ್ಲಿ. ಸರಿ, ನಾನು ಮಾಡಿರೋ ಗ್ರೇವಿ ಚೆನ್ನಾಗಿದೆಯಾ? ಗ್ರೇವಿ ಚೆನ್ನಾಗಿ ಬಂದಿದೆ ನೋಡಿ ನೀವೇ. ತೋರಿಸು ನೀನು ಸೌಟಲ್ಲಿ ಎತ್ಬಿಟ್ಟು. ಸೌಟೇ ಇಲ್ಲ, ನೀನು ಸ್ಟಿಕ್ ಅಲ್ಲಿದೆಯಲ್ಲ ಅದ್ಲೇ ಫುಡ್ದು ಅದು ಕ್ಯಾಪ್ ಆ ಕಡೆ ತೆಗಿ. ಚೆನ್ನಾಗಿದೆಯಾ? ಮುಗೀತಾ? ನನ್ನ ಮಗಳು ಕಬಾಬ್ ತಿನ್ನಿಸ್ತಾಳೆ. ಟಿ ವಿ ಚೆನ್ನಾಗಿ ನೋಡ್ತಾಳೆ ಅಮ್ಮಳು. ಮಲಬಾರ್ ಪರೋಟ ತೊಗೊಂಡ್ವಿ. ಅದರಲ್ಲಿ 1 ಪ್ಯಾಕಲ್ಲಿ 10 ಪೀಸಸ್ ಇರುತ್ತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ತೊಗೊಂಡ್ವಿ. ಮತ್ತು ಬಿಸ್ಕೆಟ್ಸು ತುಂಬ ವೆರೈಟೀಸ್ ತೊಗೊಂಡೆ. ಮತ್ತು ಸೋಪ್ ತೊಗೊಂಡ್ವಿ, ಮಸಾಲೆಗಳು ತೊಗೊಂಡ್ವಿ, ಮ್ಯಾಗಿ ಮಸಾಲ, ಫುಡ್ ಕಲರು, ಅದು ಒಂದು ಬ್ರಷ್ ಇದೆಯಲ್ವಾ ಚಿಕ್ಕದು ಮರ ಡಸ್ಟ್ ಪ್ಯಾನ್, ಅದು ಬಂದು ಇವಳು ಇಟ್ಕೊಂಡಿದ್ಲು ತೊಗೊಂಡ್ಲು. ಸರಿ ಚಿಕ್ಕದಾಗಿದೆ, ಯಾವಾಗೂ ನಾನು ಕಸ ಹೊಡೆದು ನೋಡ್ಬಿಟ್ಟು ಅವಳು ಎತ್ಕೊಂಡು ಆಟ ಆಡ್ತಾ ಇರ್ತಾಳೆ, ನಾನು ಹೊಡಿತೀನಿ, ನಾನು ಕಸ ಎತ್ತುತ್ತೀನಿ ಅಂತ. ಅದೊಂದು ಚಿಕ್ಕದು ಆಟ ಆಡಲಿ ಅಂತ ಅಲ್ಲಿ ತೊಗೊಂಡ್ವಿ. ಮತ್ತು ಸೋಪು, ಮತ್ತು ಎಣ್ಣೆ, ಸೋಯಾ, ಮತ್ತು ಜಾಮು, ಮತ್ತು ಸೋಡಾ, ಓಟ್ಸು, ಶುಗರು, ಮತ್ತು ರಾಗಿ ಶಾವಿಗೆ ಫ್ರೆಂಡ್ಸ್ ಇದು, ಅದು ಕೂಡ ತೊಗೊಂಡ್ವಿ. ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಅದರ ಮುಂಚೆ ಒಂದು ಸರಿ ಹೋಗಿದ್ವಿ ನೋಡಿ, ಇದೆಲ್ಲ ತೊಗೊಂಡ್ವಿ. ರವೆ, ಮತ್ತು ಚಿಲ್ಲಿ ಪೌಡರು, ವೆಜಿಟೇಬಲ್ ಮಸಾಲ, ಸೋಡಾ, ಮತ್ತು ಮೀಟ್ ಮಸಾಲ, ತುಂಬ ಚೆನ್ನಾಗಿರುತ್ತೆ ಮಸಾಲಾಸ್ ಎಲ್ಲ, ಹಾಗಾಗಿ ತೊಗೊಂಡ್ವಿ. ಮತ್ತು ಪುಟ್ಟು ಪುಡಿ ಅಂತ ಹೇಳ್ತಾರೆ ಅದು, ಮತ್ತು ಮ್ಯಾಗಿ, ಹೆಸ್ರು ಕಾಳು, ಮತ್ತು ಹುರುಳಿಕಾಳು, ಇಷ್ಟು ತೊಗೊಂಡ್ವಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ, ನಮ್ಮ ಪಾಪ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಫ್ರೆಂಡ್ಸ್. ಟಾಟಾ, ಬೈ ಬೈ, ಟೇಕ್ ಕೇರ್.